ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ದ್ರಾಕ್ಷಿ ರೈತರ ಪ್ರತಿಭಟನೆಯೂ ಆಯಿತು. ಈಗ ಮತ್ತೊಂದು ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕೆಂಬ ಕಿಚ್ಚು ದಗದಗಿಸುತ್ತಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಒತ್ತಾಯ. 75ನೇ ದಿನಕ್ಕೆ ಕಾಲಿಟ್ಟ ಬೃಹತ್ ಹೋರಾಟ. ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕೆಂಬ ಕೂಗು ಕೂಡ ಕೇಳಿಬಂದಿತ್ತು. ಪಿಪಿಪಿ ಮೆಡಿಕಲ್ ಕಾಲೇಜು ಬೇಡವೆಂದು ಕಳೆದ 75 ದಿನಗಳಿಂದ ಧರಣಿ ನಡೆಸಲಾಗ್ತಾ ಇದೆ. ಸೆಪ್ಟೆಂಬರ್ 18ರಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ವಿಜಯಪುರ ಜಿಲ್ಲೆಗೆ ಮೋಸ ಮಾಡಿರುವ ರಾಜ್ಯ ಸರ್ಕಾರಕ್ಕೆ. ಇನ್ನು ಕಳೆದ 75 ದಿನಗಳಿಂದ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಕರಾಳ ದೀಪಾವಳಿ ಆಚರಣೆ, ರಕ್ತದ ಮೂಲಕ ಸಹಿ ಸಂಗ್ರಹ, ಪತ್ರ ಚಳವಳಿ, ಕಪ್ಪು ಬಟ್ಟೆ ಚಳವಳಿ, ರಂಗೋಲಿ ಚಳವಳಿ ಹೀಗೆ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಹೋರಾಟಗಾರರು ಇದೀಗ ಮುಂದಾಗ್ತಿದ್ದಾರೆ. ಎಂ.ಬಿ. ಪಾಟೀಲ್ರು ಸಾಕಷ್ಟು ಗೌರವದಿಂದನೇ ನಡ್ಕೊಂಡ್ರು. ಆದ್ರೆ ಸಿಎಂ ಭೇಟಿ ಮಾಡಿಸುವ ಹೊತ್ನಾಗ ನಮಗ ಒಂದು 10 ನಿಮಿಷ ಸಿಎಂ ಜೊತೆ ಕೂಡಿಸಿ ಮಾತಾಡಿಸಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗಲಿಲ್ಲ. ನಾವು ಜನತಾ ದರ್ಶನದಲ್ಲಿ ಮನವಿ ಕೊಡುವಂಗ ನಾವಲ್ಲಿ ನಿಂತು ತಾರಾ ಸಿಎಂ ಅವರು ಹೋಗುವ ಹೊತ್ನಾಗ ನಾವು ಮನವಿ ಕೊಟ್ಟು ಬಂದಿವಿ. ಅಲ್ಲಿ ಎಂ.ಬಿ. ಪಾಟೀಲ್ರು ನಮ್ಮನ್ನ ಪರಿಚಯ ಮಾಡಿದ್ರು ಸಿಎಂ ಅವರಿಗೆ. ಬಿಜಾಪುರದಿಂದ ಹೋರಾಟ ನಡೆಸಿದ್ದಾರೆ, ಇವರು ಬಂದಿದ್ದಾರೆ, ತಮ್ಮನ್ನು ಭೇಟಿ ಆಗ್ತಾರೆ ಅಂತ ಹೇಳಿ. ಆದ್ರೆ ನಮ್ಮ ಪರವಾಗಿ ಅವರು ಸೈಲೆಂಟ್ ಆಗಿಬಿಟ್ರು. ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಬಗ್ಗೆ ಸಿಎಂ ಜೊತೆಗೆ ಮಾತನಾಡುವುದಾಗಿ ಹೋರಾಟಗಾರರಿಗೆ ಭರವಸೆ ನೀಡಿದರು. ಅಲ್ಲದೆ ಇದೇ ತಿಂಗಳು ನವೆಂಬರ್ 19ರಂದು ಸಚಿವ ಎಂಬಿ ಪಾಟೀಲ್ ಹೋರಾಟ ಸಮಿತಿಯ ಸದಸ್ಯರನ್ನ ಸಿಎಂಗೆ ಭೇಟಿ ಮಾಡಿಸಿದ್ರು. ಆದರೆ ಹೋರಾಟಗಾರರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಅವ್ರು ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ. ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳಬೇಕಾಗಿದೆ. ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡ್ಬೇಕಾಯ್ತು ಕೆಲಸನ. 75 ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದ್ದ ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮುಚ್ಚುವಂತ ಬಂದಿದೆ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಜಿಲ್ಲೆಯಲ್ಲಿ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮುಚ್ಚುತ್ತಾ ಇದ್ದಾರೆ. ಹೊಸ ತರದ್ ಬಿಟ್ಬಿಡಿ, ಹಳೆವೇ ಮುಚ್ಚುತ್ತಾ ಇದ್ದಾರೆ. ಹಳೆ ಇನ್ಸ್ಟಿಟ್ಯೂಷನ್ ನ ಮಣ್ಣು ಮಾಡಿ, ಗೋರಿ ಮಾಡಿ ಆ ಪ್ರಾಪರ್ಟಿನ ಎತ್ತಕ್ಮಿಣಿ ಮಾಡಲಿಕ್ಕೆ ಪ್ರಯತ್ನ ನಡೆದಿದೆ. ಇಂದಿನ ಪ್ರತಿಭಟನೆಯಲ್ಲಿ ಸಾವಿರಾರು ಜನರನ್ನ ಸೇರಿಸಲು ಹೋರಾಟಗಾರರು ಪ್ಲಾನ್ ಮಾಡಿದ್ದಾರೆ. ದಲಿತ ಪರ, ಕನ್ನಡ ಪರ, ರೈತ ಸಂಘಟನೆ, ಸಾಮಾಜಿಕ, ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ನೀಡಿವೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ದ್ರಾಕ್ಷಿ ರೈತರ ಪ್ರತಿಭಟನೆಯೂ ಆಯಿತು. ಈಗ ಮತ್ತೊಂದು ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕೆಂಬ ಕಿಚ್ಚು ದಗದಗಿಸುತ್ತಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಒತ್ತಾಯ. 75ನೇ ದಿನಕ್ಕೆ ಕಾಲಿಟ್ಟ ಬೃಹತ್ ಹೋರಾಟ. ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕೆಂಬ ಕೂಗು ಕೂಡ ಕೇಳಿಬಂದಿತ್ತು. ಪಿಪಿಪಿ ಮೆಡಿಕಲ್ ಕಾಲೇಜು ಬೇಡವೆಂದು ಕಳೆದ 75 ದಿನಗಳಿಂದ ಧರಣಿ ನಡೆಸಲಾಗ್ತಾ ಇದೆ. ಸೆಪ್ಟೆಂಬರ್ 18ರಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ವಿಜಯಪುರ ಜಿಲ್ಲೆಗೆ ಮೋಸ ಮಾಡಿರುವ ರಾಜ್ಯ ಸರ್ಕಾರಕ್ಕೆ. ಇನ್ನು ಕಳೆದ 75 ದಿನಗಳಿಂದ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಕರಾಳ ದೀಪಾವಳಿ ಆಚರಣೆ, ರಕ್ತದ ಮೂಲಕ ಸಹಿ ಸಂಗ್ರಹ, ಪತ್ರ ಚಳವಳಿ, ಕಪ್ಪು ಬಟ್ಟೆ ಚಳವಳಿ, ರಂಗೋಲಿ ಚಳವಳಿ ಹೀಗೆ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಹೋರಾಟಗಾರರು ಇದೀಗ ಮುಂದಾಗ್ತಿದ್ದಾರೆ. ಎಂ.ಬಿ. ಪಾಟೀಲ್ರು ಸಾಕಷ್ಟು ಗೌರವದಿಂದನೇ ನಡ್ಕೊಂಡ್ರು. ಆದ್ರೆ ಸಿಎಂ ಭೇಟಿ ಮಾಡಿಸುವ ಹೊತ್ನಾಗ ನಮಗ ಒಂದು 10 ನಿಮಿಷ ಸಿಎಂ ಜೊತೆ ಕೂಡಿಸಿ ಮಾತಾಡಿಸಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗಲಿಲ್ಲ. ನಾವು ಜನತಾ ದರ್ಶನದಲ್ಲಿ ಮನವಿ ಕೊಡುವಂಗ ನಾವಲ್ಲಿ ನಿಂತು ತಾರಾ ಸಿಎಂ ಅವರು ಹೋಗುವ ಹೊತ್ನಾಗ ನಾವು ಮನವಿ ಕೊಟ್ಟು ಬಂದಿವಿ. ಅಲ್ಲಿ
ಎಂ.ಬಿ. ಪಾಟೀಲ್ ನಮ್ಮನ್ನ ಪರಿಚಯ ಮಾಡಿದ್ರು ಸಿಎಂ ಅವರಿಗೆ. ಬಿಜಾಪುರದಿಂದ ಹೋರಾಟ ನಡೆಸಿದ್ದಾರೆ, ಇವರು ಬಂದಿದ್ದಾರೆ, ತಮ್ಮನ್ನು ಭೇಟಿ ಆಗ್ತಾರೆ ಅಂತ ಹೇಳಿ. ಆದ್ರೆ ನಮ್ಮ ಪರವಾಗಿ ಅವರು ಸೈಲೆಂಟ್ ಆಗಿಬಿಟ್ರು. ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಬಗ್ಗೆ ಸಿಎಂ ಜೊತೆಗೆ ಮಾತನಾಡುವುದಾಗಿ ಹೋರಾಟಗಾರರಿಗೆ ಭರವಸೆ ನೀಡಿದರು. ಅಲ್ಲದೆ ಇದೇ ತಿಂಗಳು ನವೆಂಬರ್ 19ರಂದು ಸಚಿವ ಎಂಬಿ ಪಾಟೀಲ್ ಹೋರಾಟ ಸಮಿತಿಯ ಸದಸ್ಯರನ್ನ ಸಿಎಂಗೆ ಭೇಟಿ ಮಾಡಿಸಿದರು. ಆದರೆ ಹೋರಾಟಗಾರರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಅವ್ರು ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ. ಇನ್ಚಾರ್ಜ್ ಮಿನಿಸ್ಟರ್ ಆಗಿ, ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳಬೇಕಾಗಿದೆ. ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡಬೇಕಾಯ್ತು ಕೆಲಸನ. 75 ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದ್ದ ಪಾಲಿಟೆಕ್ನಿಕ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ನ ಮುಚ್ಚುವಂತ ಬಂದಿದೆ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮುಚ್ಚುತ್ತಾ ಇದ್ದಾರೆ. ಹೊಸದು ತರೋದು ಬಿಟ್ಬಿಡಿ, ಹಳೆವೇ ಮುಚ್ಚುತ್ತಾ ಇದ್ದಾರೆ. ಹಳೆ ಇನ್ಸ್ಟಿಟ್ಯೂಷನ್ ನ ಮಣ್ಣು ಮಾಡಿ, ಗೋರಿ ಮಾಡಿ ಆ ಪ್ರಾಪರ್ಟಿನ ಎತ್ತಕ್ಕಿಂಡಿ ಮಾಡಲಿಕ್ಕೆ ಪ್ರಯತ್ನ ನಡೆದಿದೆ. ಇಂದಿನ ಪ್ರತಿಭಟನೆಯಲ್ಲಿ ಸಾವಿರಾರು ಜನರನ್ನ ಸೇರಿಸಲು ಹೋರಾಟಗಾರರು ಪ್ಲಾನ್ ಮಾಡಿದ್ದಾರೆ. ದಲಿತ ಪರ, ಕನ್ನಡ ಪರ, ರೈತ ಸಂಘಟನೆ, ಸಾಮಾಜಿಕ, ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ನೀಡಿವೆ. ಸುನೀಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ದ್ರಾಕ್ಷಿ ರೈತರ ಪ್ರತಿಭಟನೆಯೂ ಆಯಿತು. ಈಗ ಮತ್ತೊಂದು ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕೆಂಬ ಕಿಚ್ಚು ದಗದಗಿಸುತ್ತಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಒತ್ತಾಯ. 75ನೇ ದಿನಕ್ಕೆ ಕಾಲಿಟ್ಟ ಬೃಹತ್ ಹೋರಾಟ. ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕೆಂಬ ಕೂಗು ಕೂಡ ಕೇಳಿಬಂದಿತ್ತು. ಪಿಪಿಪಿ ಮೆಡಿಕಲ್ ಕಾಲೇಜು ಬೇಡವೆಂದು ಕಳೆದ 75 ದಿನಗಳಿಂದ ಧರಣಿ ನಡೆಸಲಾಗ್ತಾ ಇದೆ. ಸೆಪ್ಟೆಂಬರ್ 18ರಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ವಿಜಯಪುರ ಜಿಲ್ಲೆಗೆ ಮೋಸ ಮಾಡಿರುವ ರಾಜ್ಯ ಸರ್ಕಾರಕ್ಕೆ. ಇನ್ನು ಕಳೆದ 75 ದಿನಗಳಿಂದ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ನಡೆಸಲಾಗಿದೆ. ಕರಾಳ ದೀಪಾವಳಿ ಆಚರಣೆ, ರಕ್ತದ ಮೂಲಕ ಸಹಿ ಸಂಗ್ರಹ, ಪತ್ರ ಚಳವಳಿ, ಕಪ್ಪು ಬಟ್ಟೆ ಚಳವಳಿ, ರಂಗೋಲಿ ಚಳವಳಿ, ಹೀಗೆ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಹೋರಾಟಗಾರರು ಇದೀಗ ಮುಂದಾಗ್ತಿದ್ದಾರೆ. ಎಂ.ಬಿ. ಪಾಟೀಲ್ರು ಸಾಕಷ್ಟು ಗೌರವದಿಂದನೇ ನಡ್ಕೊಂಡ್ರು. ಆದ್ರೆ ಸಿಎಂ ಭೇಟಿ ಮಾಡಿಸುವ ಹೊತ್ನಾಗ ನಮಗ ಒಂದು 10 ನಿಮಿಷ ಸಿಎಂ ಜೊತೆ ಕೂಡಿಸಿ ಮಾತಾಡಿಸಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗ್ಲಿಲ್ಲ. ನಾವು ಜನತಾ ದರ್ಶನದಲ್ಲಿ ಮನವಿ ಕೊಡುವ